ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾವು ಇವತ್ತು ಗೋವಾದ ಫೇಮಸ್ ಜವಾರಿ ಬ್ರಿಡ್ಜ್ನಲ್ಲಿದ್ದೀವಿ. ಸೊ ಎಲ್ಲಿಗೋ ಹೋಗ್ತಿದ್ದೀವಿ ಅಲ್ವಾ? ಹೌದು, ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಗೋವಾನ ಹಿಡನ್ ಜೆಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ ಅಂದಮೇಲೆ ಗೋವಾದಲ್ಲಿ ತುಂಬಾ ಹಿಡನ್ ಜೆಮ್ಸ್ಗಳು ಶುರು ಆಗಿರುತ್ತೆ. ಐ ಮೀನ್ ವಾಟರ್ ಫಾಲ್ಸ್ಗಳು ತುಂಬಾ ಶುರು ಆಗಿರುತ್ತೆ, ಹರಿತಾ ಇರುತ್ತೆ. ಸೊ ಒಂದೊಂದೇ ವಾಟರ್ ಫಾಲ್ಸ್ಗಳನ್ನ ಪ್ರತಿ ವಾರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾನು ಯಾವ್ಯಾವ ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀನಿ ಆ ವಾಟರ್ ಫಾಲ್ಸ್ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ನೀವು ಹೇಗೆ ರೀಚ್ ಆಗಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಮಾನ್ಸೂನ್ ಸೀಸನಲ್ಲಿ ಗೋವಾ ಬೇರೆ ಥರನೇ ನಿಮಗೆ ಕಾಣಿಸುತ್ತೆ. ಸೊ ಯಾವುದೇ ಫಾರಿನ್ ಕಂಟ್ರೀಸ್ಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ಥರ. ಸೊ ನೀವು ಆಲ್ಮೋಸ್ಟ್ ಈ ಜೂನಲ್ಲಿ ಅಥವಾ ಜುಲೈಯಲ್ಲಿ ನೀವು ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ ಮಾನ್ಸೂನ್ ಸೀಸನಲ್ಲಿ ಅಂದರೆ ಬೀಚ್ ಜೊತೆಗೆ ಈ ವಾಟರ್ ಫಾಲ್ಸ್ಗಳನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಬೀಚ್ನೂ ನೋಡ್ದಂಗೆ ಆಗುತ್ತೆ, ವಾಟರ್ ಫಾಲ್ಸ್ಗಳನ್ನೂ ನೋಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ನಾನು ಈ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾಯಿದ್ದೀನಿ. ನೀವೇನಾದರೂ ಈ ಟೈಮಲ್ಲಿ ನೀವು ಗೋವಾಗೆ ಬರ್ತಿದ್ದೀರಾ ಅಂದರೆ ಈ ಎಲ್ಲ ವಾಟರ್ ಫಾಲ್ಸ್ಗಳನ್ನೂ ಕೂಡ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಹೋಗ್ತಾ ಇರೋ ದಾರಿ ಕೂಡ ತುಂಬಾ ಗ್ರೀನರಿ ಆಗಿತ್ತು. ಆಲ್ಮೋಸ್ಟು ನಾವು ಸಿಟಿಯಿಂದ ಆಚೆ ಬಂದಿರೋದ್ರಿಂದ ಗೋವಾ ಅನ್ನೋ ಫೀಲಿಂಗೇ ಬರ್ತಿರಲಿಲ್ಲ. ನಾವೆಲ್ಲೋ ಚಿಕ್ಕಮಂಗ್ಳೂರು ಸ್ಟೈಲ್ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಈ ವಿಡಿಯೋನ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಾಟರ್ ಫಾಲ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ವಿ ಆರ್ ರೀಚ್ ದ ವಾಟರ್ ಫಾಲ್ಸ್. ಓಕೆ, ಈ ವಾಟರ್ ಫಾಲ್ಸ್ ಹೆಸರು ಬಂದು ಮಿಸ್ಟ್ ವಾಟರ್ ಫಾಲ್ಸ್ ಅಂತ ಹೇಳಿ. ಇದು ವರ್ನಾದಲ್ಲಿ ಲೊಕೇಟ್ ಆಗಿರೋದು. ಪಂಜಿಯಿಂದ 25 ಕಿಲೋಮೀಟರ್ಸ್, ಆಲ್ಮೋಸ್ಟ್ 30 ಮಿನಿಟ್ಸ್ ಆಗುತ್ತೆ ಇಲ್ಲಿಗೆ ರೀಚ್ ಆಗೋಕ್ಕೆ. ಆ್ಯಂಡ್ ವಾಸ್ಕೋಯಿಂದ 90 ಕಿಲೋಮೀಟರ್ಸ್, ಮಡ್ಗೋವಿಂದ 12 ಕಿಲೋಮೀಟರ್ಸ್. ನೀವು ಗೂಗಲ್ ಮ್ಯಾಪಲ್ಲಿ ಮಿಸ್ ವಾಟರ್ ಫಾಲ್ಸ್ ಅಂತ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ವಾಟರ್ ಫಾಲ್ಸ್ ಲೊಕೇಶನ್ ತೋರಿಸುತ್ತೆ. ಯಾವುದೇ ರೀತಿ ಕಷ್ಟ ಆಗೋಲ್ಲ. ಆ್ಯಂಡ್ ಯಾವುದೇ ರೀತಿಯ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನೀವು ಓನ್ ವೆಹಿಕಲ್ ಅಥವಾ ಕ್ಯಾಬ್ ಆ ಥರ ಏನಾದರೂ ಮಾಡ್ಕೊಂಡು ಬರಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಾನು ನೋಡಿದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಓಡಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಬೆಟರ್ ನೀವು ಓನ್ ವೆಹಿಕಲ್ ಮಾಡ್ಕೊಂಡು ಬರೋದು ಉತ್ತಮ. ಸೊ ಇದು ಸ್ವಲ್ಪ ಮಳೆ ಕಮ್ಮಿ ಆಗಿರೋದ್ರಿಂದ, ನಾವು ಹೋಗಿದ್ದ ಟೈಮಲ್ಲಿ ಮಳೆ ಕಮ್ಮಿ ಆಗಿರೋದ್ರಿಂದ ಫ್ಲೋ ಕಮ್ಮಿ ಇತ್ತು. ಮಳೆ ಇನ್ನೂ ಜಾಸ್ತಿ ಇದ್ದರೆ ಫ್ಲೋ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ನೀರಲ್ಲಿ ಆಟ ಆಡ್ಬೋದು ಈ ಪ್ಲೇಸಲ್ಲಿ. ಎಲ್ಲರೂ ಒಂದಷ್ಟು ಜನ ಬಂದಿದ್ದರು, ಒಂದಷ್ಟು ಜನ ಆಟ ಆಡ್ತಾಯಿದ್ರು, ನೀರಲ್ಲಿ ಎಂಜಾಯ್ ಮಾಡ್ತಿದ್ರು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ವಾಟರ್ ಫಾಲ್ಸ್ ಮಾತ್ರ ತುಂಬಾ ನೋಡೋಕ್ಕೆ ತುಂಬಾ ಸೂಪರಾಗಿತ್ತು. ಅಲ್ಲಿ ನಾವು ಹೋಗಿದ್ದ ದಿನ ಸ್ವಲ್ಪ ಮಳೆ ಬರ್ತಿತ್ತು. ವಾಟರ್ ಫಾಲ್ಸ್ ಜೊತೆಗೆ ಮಳೆ ಜೊತೆಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋದಲ್ಲಿ ವಾಟರ್ ಫಾಲ್ಸ್ನ ಎಂಜಾಯ್ ಮಾಡಿ. ಸೊ ನಾವು ಅದೇ ದಿನ ವಾಟರ್ ಫಾಲ್ಸ್ನಲ್ಲೆಲ್ಲ ಆಟಾಡಿ ಮುಗಿದ್ಮೇಲೆ ನಾವು ಮರ್ಜುಡಾ ಬೀಚಿಗೆ ಬಂದ್ವಿ. ಸೊ ಈ ಮರ್ಜುಡಾ ಬೀಚು ಸೌತ್ ಗೋವಾ ಬೀಚ್ ಆಗಿರುತ್ತೆ.
ಸೊ ಇಲ್ಲಿ ಸೀಸನಲ್ಲಿ ಮಾನ್ಸೂನ್ ಸೀಸನ್ ಇರುತ್ತಲ್ಲ, ಆ ಟೈಮಲ್ಲಿ ಶಾಕ್ಸ್ ಎಲ್ಲ ತೆಗ್ದುಬಿಟ್ಟಿರ್ತಾರೆ. ಏಕೆ ಅಂದರೆ ತುಂಬಾ ಗಾಳಿ, ತುಂಬಾ ಮಳೆ ಇರುತ್ತಲ್ಲ, ಹಂಗಾಗಿ ಯಾರೂ ಇಲ್ಲಿ ಟೂರಿಸ್ಟು ಪ್ರಿಫರ್ ಮಾಡಲ್ಲ ಬರೋದಕ್ಕೆ. ಎಲ್ಲರೂ ತುಂಬಾ ಪಾಪ್ಯುಲರ್ ಇರೋ ಬೀಚ್ಗಳಿಗೆ ಹೋಗ್ತಾರೆ. ಆಲ್ಮೋಸ್ಟ್ ನಾರ್ತ್ ಬೀಚ್ ಭಾಗ, ಕಲ್ಲಂಗೂಡು, ಅಂಜುನ ಆ ಕಡೆನೂ ಹೋಗ್ತಾರೆ. ಆ್ಯಂಡ್ ಸೌತ್ ಗೋವಾ ಆದರೆ ಕೋಲ್ವಾ ಆ ಥರ ಬೀಚ್ಗಳಿಗೆ ಹೋಗ್ತಾರೆ. ಈ ಬೀಚೆಲ್ಲ ಬರಲ್ಲ. ನೀವು ಮಾನ್ಸೂನ್ ಸೀಸನ್ ಬಿಟ್ಟು ಬೇರೆ ಸೀಸನಲ್ಲಿ ಬಂದರೆ ಆಲ್ಮೋಸ್ಟ್ 2-3 ಶಾಕ್ಸ್ ನೋಡ್ಬೋದು ನೀವು. ನಾವು ಮಾನ್ಸೂನ್ ಸೀಸನ್ ಬಿಟ್ಟು ಬೇರೆ ಸೀಸನಲ್ಲೂ ಬಂದಿದ್ದೀವಿ. ಶಾಕ್ಸ್ ಇರುತ್ತೆ ಇಲ್ಲಿ, ಬಟ್ ಮಾನ್ಸೂನ್ ಸೀಸನಲ್ಲಿ ಆಲ್ಮೋಸ್ಟ್ ಏನು ಮರ್ಜುಡ ಬೀಚು, ಉತ್ರೋಡ ಬೀಚು, ಮತ್ತು ಪ್ರತಿಯೊಂದು ಬೀಚ್ ಪಕ್ಕನೇ ಇದೆ ಇಲ್ಲಿ ಸೌತ್ ಗೋವಾದಲ್ಲಿ ಬೀಚ್ಗಳು. ಆ ಎಲ್ಲ ಬೀಚ್ಗಳನ್ನು ಅಲ್ಲಿ ಶಾಕ್ಸ್ ತೆಗೆದುಬಿಟ್ಟಿರ್ತಾರೆ. ನೀವೇನಂದರೆ ಸುಮ್ಮನೆ ಬಂದು ರಿಲ್ಯಾಕ್ಸ್ ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಸೊ ನೋಡಿ, ಬೀಚ್ನಲ್ಲೂ ಹಾವಿದೆ ಕಣ್ರಿ, ಹಾವು ಓಡಾಡ್ತಾಯಿತ್ತು ದಡದಲ್ಲಿ. ಸೊ ಆ ವಿಡಿಯೋನೂ ಕೂಡ ನಾನು ಮಾಡಿಕೊಂಡೆ. ಆಲ್ಮೋಸ್ಟ್ 1 ಅವರ್ 1.5 ಅವರ್ ಅದು ನೀರು ಜೊತೆ ಗುದ್ದಾಡ್ತು ಒಳಗೋಗೋಕ್ಕೆ. ಅದಕ್ಕಾಗಲೇ ಇಲ್ಲ. ಕೊನೆಗೆ ಬಂದು ದಡದಲ್ಲಿ ಮಲ್ಕೊತು. ಅಲ್ಲೂ ಎಷ್ಟೊಂದು ಜನ ನೀರಲ್ಲಿ ಆಟಾಡ್ತಾಯಿದ್ರು ಆ್ಯಂಡ್ ಫೋಟೋಶೂಟ್ ಎಲ್ಲ ಮಾಡ್ಕೊತಿದ್ರು. ಸೊ ಹಂಗಾಗಿ ನಾವು ಅದು ನೀರಲ್ಲಿ ಹೋದಂಗೆ ಮೂವ್ ಆಗ್ತಾಯಿತ್ತು ಪಕ್ಕಕ್ಕೆ. ಸೊ ಅವ್ರಿಗೆಲ್ಲ ಹೇಳ್ತಿದ್ವಿ, ಹಾವಿದೆ ನೀರೆಲ್ಲ ಹರಿತಾ ಇದೆ, ಹುಷಾರು ಅಂತ. ಸೊ ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಮೂವ್ ಆಗೋಕ್ಕೆ ನೋಡ್ತು, ಅದಕ್ಕೆಲ್ಲ ಆಗಲಿಲ್ಲ. ಆಮೇಲೆ ದಡದ ಮೇಲೆ ಬಂದು ಕೂತ್ಕೊಂತು. ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನೋಡಿ, ಆಮೇಲೆ ಅಲ್ಲಿ ಗಾರ್ಡ್ ಇದ್ದರು, ಆ ಗಾರ್ಡಿಗೆ ಹೇಳಿದ್ವಿ ಅಲ್ಲಿ ಹಾವು ಓಡಾಡ್ತಾಯಿದೆ ಅಂತ. ಅವರು ಎದ್ದೋಗಿ ನೋಡ್ಕೊಳಕ್ಕೆ ಹೋದರು. ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಬೀಚ್ನ ಎಂಜಾಯ್ ಮಾಡಿದ್ವಿ. ಮಕ್ಳಿಗೂ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಸಿದ್ವಿ. ಮರ್ಜುಡ ಬೀಚಿಂದ ಸ್ವಲ್ಪ ಮುಂದೆನೇ ಇದೊಂದು ಬಾರ್ ರೆಸ್ಟೋರೆಂಟ್ಸ್ ಇದೆ. ತುಂಬಾ ಹೈಜಿನಿಕ್ ಆಗಿತ್ತು ಆ್ಯಂಡ್ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು, ಪೀಸ್ಫುಲ್ ಆಗಿತ್ತು. ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ನೀವು ಕೂಡ.